ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೇಸಿಗೆ ಸುಡುಬಿಸಿಲು ಆರಂಭವಾಗುತ್ತಿದ್ದಂತೆ ಪಕ್ಷಿ ಸಂಕುಲ ಕುಡಿಯುವ ನೀರಿಗಾಗಿ ಪರದಾಡುತ್ತಿರುವ ಹಿನ್ನೆಲೆ ಕೋಟೆನಾಡು ಈಜುಪಟುಗಳ ಸ್ನೇಹ ಬಳಗವು ಚಳ್ಳಕೆರೆ ನಗರದ ಹೊರವಲಯದಲ್ಲಿರುವ ಸಾಲುಮರದ ತಿಮ್ಮಕ್ಕ ಉದ್ಯಾನವನದ ಅರಣ್ಯ ಪ್ರದೇಶದಲ್ಲಿ ಪಕ್ಷಿಗಳಿಗೆ ನೀರು ಮತ್ತು ಆಹಾರದ ವ್ಯವಸ್ಥೆ ಮಾಡುವ ಸಂಕಲ್ಪ ಕೈಗೊಂಡಿದೆ. ಈ ಕುರಿತು ಕಾಲುವೆಹಳ್ಳಿ ರಾಘವೇಂದ್ರ ಮಾತನಾಡಿ, ಅರಣ್ಯಾಧಿಕಾರಿಗಳ ಸಹಕಾರದೊಂದಿಗೆ ಖಾಲಿ ಬಾಟಲ್, ಮಣ್ಣಿನ ಮಡಿಕೆ, ಪ್ಲಾಸ್ಟಿಕ್ ತಟ್ಟೆ ಹಾಗೂ ತೆಂಗಿನ ಚಿಪ್ಪುಗಳಲ್ಲಿ ನೀರು ತುಂಬಿಸಿ ಮರದ ಕೊಂಬೆಗಳಿಗೆ ಕಟ್ಟಲಾಗಿದೆ. ಪಕ್ಷಿಗಳ ಆಹಾರಕ್ಕಾಗಿ ಅಕ್ಕಿ, ರಾಗಿ, ಜೋಳ, ಗೋಧಿ ಮುಂತಾದ ಕಾಳುಗಳನ್ನು ಇಡಲಾಗಿದೆ. ಮಳೆ ಬರುವವರೆಗೆ 2 ದಿನಕ್ಕೊಮ್ಮೆ ನೀರು ಮತ್ತು ಕಾಳುಗಳನ್ನು ತುಂಬುವ ಯೋಜನೆ ಹೊಂದಿದ್ದೇವೆ ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಶಿಕ್ಷಕ ಮಲ್ಲೇಶ್ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಅರಣ್ಯಾಧಿಕಾರಿ ರಾಜೇಶ್ ಮಾತನಾಡಿ, ಅರಣ್ಯ ಉಳಿವಿನಲ್ಲಿ ಪಕ್ಷಿಗಳ ಪಾತ್ರ ಮಹತ್ವದ್ದಾಗಿದೆ. ಪರಾಗಸ್ಪರ್ಶ ಮತ್ತು ಕೀಟ ನಿಯಂತ್ರಣದ ಮೂಲಕ ಅವು ಮರಗಳ ಬೆಳವಣಿಗೆಗೆ ಸಹಕಾರಿಯಾಗುತ್ತವೆ. ಆದ್ದರಿಂದ ಪ್ರತಿಯೊಬ್ಬರು ತಮ್ಮ ಮನೆಗಳ ಮೇಲ್ಛಾವಣಿ ಅಥವಾ ಕಾಂಪೌಂಡ್ಗಳಲ್ಲಿ ನೀರು ಹಾಗೂ ಕಾಳು ಇಡುವ ಮೂಲಕ ಪಕ್ಷಿ ಸಂಕುಲವನ್ನು ಉಳಿಸಲು ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಜೊತೆಗೆ ಪಕ್ಷಿ ಸಂಕುಲಗಳಿಗೆ ಅಗತ್ಯವಾಗಿರ್ತಕ್ಕಂಥ ಕಾಳುಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ರೆ ಅದು ಪ್ರಾಣಿ ಪಕ್ಷಿಗಳಿಗೆ ಹೆಚ್ಚಿನ ಅನುಕೂಲ ಆಗ್ತಕ್ಕಂಥದ್ದು ಅನ್ನೋ ಒಂದು ಕಾರಣದಿಂದ ನಾವು ಚಿತ್ರದುರ್ಗದಿಂದ ಇಲ್ಲಿ ಸಾಲುಮರದ ತಿಮ್ಮಕ್ಕ ಉದ್ಯಾನವನ ಬಂದು ವಿವಿಧ ಮರಗಳಿಗೆಲ್ಲ ನಾವು ಬೌಲ್ಗಳನ್ನು ಕಟ್ಟಿ ಕಾಳುಗಳು ಮತ್ತು ನೀರುಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಎಲ್ಲಾದರೂ ಮಾಡಿದ್ವಿ. ಈ ಹಿಂದೆ ನಾವಾಗಲೇ ಚಿತ್ರದುರ್ಗ ಜೋಗಿಮಟ್ಟಿ ಅರಣ್ಯ ಪ್ರದೇಶದಲ್ಲಿ ಸಾಕಷ್ಟು ಸ್ನೇಹಿತರ ಸಹಕಾರದೊಂದಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಹಾಗೂ ಕಾಳುಗಳ ವ್ಯವಸ್ಥೆಯನ್ನು ಪಕ್ಷಿಗಳಿಗೆ ಮಾಡಿದ್ದನ್ನು ಈಗಾಗಲೇ ಕೆಲ ಮಾಧ್ಯಮಗಳಲ್ಲಿ ತಾವೆಲ್ಲ ಗಮನಿಸಿರ್ತೀರಿ. ಇದೊಂದು ಸಾಮಾಜಿಕ ಕಳಕಳಿಯ ಕಾರ್ಯ ಅಷ್ಟೇ. ಇದರಲ್ಲಿ ಇದ್ದಿರ್ತಕ್ಕಂಥ ಒಂದು ಉದ್ದೇಶ, ಒಂದು ಮಹಾನ್ ಉದ್ದೇಶ ಏನಪ್ಪ ಅಂದರೆ, ಎಲ್ಲವಕ್ಕೂ ಪ್ರತಿಯೊಂದು ಜೀವಿಯೂ ಕೂಡ ಬದುಕಬೇಕು ಭೂಮಿ ಮೇಲೆ ಅಂತಕ್ಕಂಥದ್ದು. ಪ್ರತಿಯೊಂದು ಜೀವಿಯೂ ಕೂಡ ಬದುಕ್ತಕ್ಕಂಥ ಹಕ್ಕಿದೆ ಅಂದಾಗ ಅದರ ಹಕ್ಕುಗಳನ್ನು ನಾವು ಈಗಾಗಲೇ ಭಾಳಷ್ಟು ಮಾಡಿ ಕಿತ್ಕೊಂಡ್ಬಿಟ್ಟಿದ್ದೀವಿ. ಇವತ್ತಿನ ಈ ಬರಗಾಲದ ಪರಿಸ್ಥಿತಿಗೆ ನೇರವಾಗಿ ಮತ್ತು ಪರೋಕ್ಷವಾಗಿ ನಾವೇ ಕಾರಣ ಆಗಿದ್ದೀವಿ. ಯಾಕೆಂದರೆ ನಾವು ಮಾಡ್ತಕ್ಕಂತಹ ಅತಿಕ್ರಮಣ ಚಟುವಟಿಕೆಗಳು, ಅರಣ್ಯವನ್ನು ನಾಶ ಮಾಡೋದಾಗಿರ್ಬೋದು, ನದಿ ಮೂಲಗಳನ್ನು ನಾಶ ಮಾಡೋದಾಗಿರ್ಬೋದು, ಇವುಗಳಿಂದ ಏನಾಗಿದೆ ಅಂದರೆ ನೈಸರ್ಗಿಕವಾಗಿ ಅವಕ್ಕೆ ಸಿಗ್ತಕ್ಕಂಥ ಆಹಾರ ಪದ್ಧತಿ ಕಡಿಮೆ ಆಗ್ತಾಯಿದೆ. ಹಾಗಾಗಿ ಅವುಗಳಿಗೆ ನಾವೀಗ ಸಾಕಷ್ಟು ಸಾಧ್ಯವಾದಷ್ಟು ಒಂದು 2 ತಿಂಗಳು, ಈ ಏಪ್ರಿಲ್, ಮೇ 2 ತಿಂಗಳುಗಳ ಕಾಲ ನಾವು ಒಂದು ಸಹಕಾರವನ್ನು ನೀಡಿದರೆ ಅವು ತಮ್ಮ ಸಂತಾನವನ್ನು ಅಭಿವೃದ್ಧಿಪಡಿಸ್ಕೊಳ್ತವೆ. ಮುಂದೆ ಪ್ರಕೃತಿ ಅವುಗಳನ್ನು ಸಲುವಂಥ ಕೆಲಸವನ್ನು ವರ್ಷ ಪೂರ್ತಿ ಮಾಡುತ್ತೆ. ಕೇವಲ ಬೇಸಿಗೆ ಬಿರು ಬಿಸಿಲಿನಲ್ಲಿ ನಾವು ಅವಕ್ಕೆ ಒಂದು ಸಮಾಧಾನಕರವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಿದರೆ ಅವುಗಳು ಕೂಡ ಬದುಕ್ತವೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನನ್ನ ಹೆಸರು ಮಲ್ಲೇಶ್ ಅಂತ, ಜೋಡಿಚಿಕ್ಕೇನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಶಿಕ್ಷಕನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ. ಮೂಲತಃ ನಾವು ಮಲೆನಾಡಿನವರು. ಮಲೆನಾಡಿನಲ್ಲಿರ್ತಕ್ಕಂಥ ಪರಿಸ್ಥಿತಿ ಏನು ಅಂತ ಗೊತ್ತು. ಆದರೆ ಇದು ಸ್ವಲ್ಪ ಬರದ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಕಷ್ಟ ಆಗ್ತಕ್ಕಂಥದ್ದನ್ನು ಮನಗಂಡು ನನ್ನೆಲ್ಲ ಸ್ನೇಹಿತ ಮಿತ್ರರೊಂದಿಗೆ ಸೇರ್ಕೊಂಡ್ಬಿಟ್ಟು, ಜೊತೆಗೆ ಇವತ್ತು ಅರಣ್ಯ ಇಲಾಖೆಯವರ ಸಹಯೋಗದೊಂದಿಗೆ ಒಂದು ಉತ್ತಮವಾದ ಕಾರ್ಯವನ್ನು ನಾವು ಮಾಡ್ತಾಯಿದ್ದೀವಿ ಅಂತಕ್ಕಂಥ ಒಂದು ಧನ್ಯತಾ ಭಾವ ನಮಗಿದೆ. ಇದೇ ರೀತಿ ಕಾರ್ಯವನ್ನು ಪ್ರತಿಯೊಬ್ಬ ನಾಗರಿಕರು ಕೂಡ ಮಾಡಿದರೆ ಎಲ್ಲರೂ ಸಹಬಾಳ್ವೆ, ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಈ ಒಂದು ಇಕೋಸಿಸ್ಟಮ್ ಚೆನ್ನಾಗಿರಬೇಕು ಅಂದರೆ ಅಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಯೂ ಕೂಡ ಅವಶ್ಯಕ. ಇಲ್ಲ ಅಂದರೆ ಯಾವುದೇ ಒಂದು ಜೀವಿ ತನ್ನ ಅಂತ್ಯವನ್ನು ಕಂಡುಕೊಳ್ತು ಅಂದರೆ ಆ ಒಂದು ಮತ್ತು ಅದರ ಅಸಮತೋಲನದ ಪರಿಣಾಮವನ್ನು ನಾವೆಲ್ಲರೂ ಅನುಭವಿಸ್ಬೇಕಾಗತ್ತೆ. ಹಾಗಾಗಿ ಕಾಪಾಡಲಿಕ್ಕೋಸ್ಕರ ನಾವು ಇಕೋಸಿಸ್ಟಮನ್ನು ಉಳಿಸೋದು ತುಂಬ ಅಗತ್ಯ ಇದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.